ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಣ್ಸ್ ಕಿಚನ್. ಇವತ್ತು ಒಂದು ಫೇಮಸ್ ನಾರ್ತ್ ಇಂಡಿಯನ್ ರೆಸಿಪಿ ನೋಡೋಣ. ಮಸಾಲಾ ಕಿಚಡಿ ಹೇಗೆ ಮಾಡೋದು ಅಂತ ತುಂಬ ಸುಲಭ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ, ಹೆಸರುಬೇಳೆ, ಇದು ಸಿಪ್ಪೆ ತೆಗೆದೇ ಇರೋ ಹೆಸರುಬೇಳೆ, ಅಕ್ಕಿ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ. ಇಲ್ಲಿ ನಾನು ನೆನೆಸಿಟ್ಟಿರೋಂಥ ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಬಟಾಣಿ ಇದ್ದರೆ ಅದನ್ನು ಹಾಕೋಬೋದು. ಮೊದಲಿಗೆ ನಾವು ಈ ಬೇಳೆ ಮತ್ತು ಅಕ್ಕಿನ ತೊಳ್ಕೊಳ್ಳೋಣ. ನಿಮ್ಮ ಹತ್ರ ಮಸೂರ್ ದಾಲ್ ಇದ್ದರೆ ಮಸೂರ್ ದಾಲು ಹಾಕೋಬೋದು. ಅದೇ ಆರೆಂಜ್ ಕಲರ್ ಬೇಳೆ ಬರುತ್ತಲ್ಲ, ಅದನ್ನು ಸಹ ಸೇರಿಸ್ಕೋಬೋದು. ಈಗ ಚೆನ್ನಾಗಿ ತೊಳೆದಿದ್ದೀನಿ. ಈಗ ನಾನು ಹೇಳಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ನೆನೆಸಿರುವಂಥ ಬಟಾಣಿ, ಅರಿಶಿನ, ತುಪ್ಪ, ನಾನು ಉಪ್ಪು ಹಾಕಿಲ್ಲ, ಒಗ್ಗರಣೆ ಕೊಡುವಾಗ ಹಾಕೋಣ. ಇದೀಗ ತಣ್ಣಗಾಗಿದೆ. ಚೆನ್ನಾಗಿ ಬೆಂದಿದೆ. ಈಗ ಒಂದು ಒಗ್ಗರಣೆ ಮಾಡೋಣ. ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ, ನೀವು ಎಣ್ಣೆ ಕೂಡ ಹಾಕೋಬಹುದು. ಜೀರಿಗೆ, ಒಣಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಶುಂಠಿ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಸಣ್ಣದಾಗೆ. ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನಾನಿವಾಗ ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾ ಇದ್ದೀನಿ, ಹಸಿಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕೋತೀನಿ. ನಾನು ಈ ಮಸಾಲಾ ಕಿಚಡಿನ ಶಿರ್ಡಿಗೆ ಹೋಗಿದ್ದಾಗ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಅವಾಗಿಂದ ಇದು ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಬೇಳೆ ಮತ್ತು ತರಕಾರಿ ಎಲ್ಲ ಹಾಕೋದ್ರಿಂದ ತುಂಬ ಪೌಷ್ಟಿಕವಾಗೂ ಇರುತ್ತೆ. ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು, ತರಕಾರಿ ಬೇಯಕ್ಕೆ ನೀರು ಹಾಕೋಣ. ಸುಮಾರು ಒಂದು 5 ನಿಮಿಷ ಅಷ್ಟೊತ್ತು ಮುಚ್ಚಿಟ್ಟು ಬೇಯಿಸೋಣ. ಸಣ್ಣ ಉರಿಯಲ್ಲಿ ಮುಚ್ಚಿಡಿ. ಇದೀಗ ಬೆಂದಿದೆ. ನಾವು ಕುಕ್ಕರಲ್ಲಿ ಬೇಯಿಸಿದಂಥ ಅಕ್ಕಿ ಬೇಳೆನ ಇದಕ್ಕೆ ಮಿಕ್ಸ್ ಮಾಡೋಣ. ನಾನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ.
ಈಗ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂಚೂರು ಗರಂ ಮಸಾಲ, ಇದು ತುಂಬ ಬೇಗನೆ ಆಗುತ್ತೆ, ಮನೆಯಲ್ಲಿರೋ ಐಟಮ್ಸ್ ಅಲ್ಲೇ ಆಗ್ಬೋದು. ಮತ್ತೆ ಇದೊಂದು ಹೋಲ್ಸಮ್ ಮೀಲ್ ಅಂತ ಹೇಳ್ಬೋದು. ಬೆಣ್ಣೆ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮಸಾಲಾ ಕಿಚಡಿ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.